ಹಲೋ, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ, ಖುಷಿಯಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಸೊ ಹಳೆ ಮನೆಯಿಂದ ಹೊಸ ಮನೆಗೆ ಪ್ರಯಾಣ. ಸೊ ಅದಕ್ಕೋಸ್ಕರ ಪ್ಯಾಕಿಂಗ್ ಎಲ್ಲ ಮುಗ್ದಿದೆ. ಸೊ ನೈಟ್ ಎಲ್ಲ ಪ್ಯಾಕ್ ಮಾಡಿ ತಂದು ಎಲ್ಲನೂ ಕೂಡ ಹಾಲಲ್ಲಿ ಇಟ್ಕೊತಾ ಇದ್ದೀವಿ. ಯಾಕಂದರೆ ಮಾರ್ನಿಂಗ್ ಗಡಿಬಿಡಿ ಆಗಬಾರ್ದಲ್ಲ, ಅದರಿಂದ. ಸೊ ಇನ್ನಿನ ಮಾರ್ನಿಂಗ್ 2 days ಮುಂಚೆನೇ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಫ್ರೈಡೇ ವೆಡ್ನೆಸ್ಡೇನೇ ಹೋಗೋಣ ಅಂತಂದ್ಬಿಟ್ಟು ಅಲ್ಲೊಂದು ಸ್ವಲ್ಪ ಕೆಲಸಗಳಿರುತ್ತಲ್ಲ, ಸೊ ಅದನ್ನೆಲ್ಲ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಸೊ ಇದೆಲ್ಲ ರೆಡಿ ಮಾಡಿ ತಂದು ಇಟ್ಕೊಂಡಿದ್ದೀವಿ. ಸೊ ಈ ಮನೆಯಲ್ಲಿ ಮೆಮೊರೀಸ್ ಏನಪ್ಪ ಅಂತಂದರೆ, ನಿಜವಾಗ್ಲೂ ಕೂಡ ಒಂದು ಝೀರೋ ಆಗಿದ್ದೆ. ನಾನು ಒಂದು ಟಿಪಿಕಲ್ ಹೌಸ್ ವೈಫ್ ಆಗಿದ್ದೆ ನಾನು ಮುಂಚೆ. ಅದನ್ನು ಒಂದು 10ಗೆ ಆ್ಯಡ್ ಮಾಡಿ ಒಂಥರ ನಾನೇನು ಬೇಕಾದರೂ ಸಾಧಿಸ್ಬೋದು, ಒಂದು ಪ್ರಯತ್ನ ಪಡು ಬಾನು ಅನ್ನೋ ಒಂದು ಹೇಳ್ಕೊಟ್ಟಿರೋ ಅಂಥ ಮನೆ. ಸೊ ಈಗ ಹೊಸ ಮನೆ ಪಯಣ ಅಂತೂ ಸ್ಟಾರ್ಟ್ ಆಗಿದೆ. ಡೆಫಿನೆಟಾಗಿ ಆ ಮನೆ ಕೊಟ್ಟಿರುವಂಥ ಧೈರ್ಯದಿಂದ ಈ ಮನೆಯಲ್ಲಿ ಡೆಫಿನೆಟಾಗಿ ಏನೋ ಒಂದು ಸಾಧಿಸ್ತೀನಿ ಅಂತ. ಸಾಧಿಸೋದು ಅಂತಂದರೆ ಏನೋ ಒಂಥರ ಆಚೆ ಹೋಗಿ ದುಡಿದು ಬರ್ತೀನಿ ಅಂತ ನಾನು ಹೇಳ್ತಾ ಇಲ್ಲ. ಮನೆಯಲ್ಲೇ ಏನಾದರೂ ಒಂದು ಅಚೀವ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನನ್ನ ಕಾಲ ಮೇಲೆ ನಾನು ನಂದು ಅಂತ ಒಂದು ಸ್ವಲ್ಪನಾದರೂ ಅಲ್ಪ ಸ್ವಲ್ಪ ಸಂಪಾದನೆ ಮಾಡಬೇಕು, ನನ್ನ ಕಾಲ ಮೇಲೆ ನಾನು ನಿಂತ್ಕೊಳ್ಬೇಕು ಅನ್ನೋದು ನನ್ನ ಆಸೆ. ಡೆಫಿನೆಟಾಗಿ ಅದು ಈ ಮನೆ ನನಗೆ ನೆರವೇರಿಸುತ್ತೆ ಅನ್ನೋದು ನನಗೆ 100% ನಂಬಿಕೆ ಇದೆ. ಸೊ ಅದಕ್ಕೆ ನನ್ನ ಒಂದು ಅಳಿಲು ಸೇವೆ ಅನ್ನೋದಿರುತ್ತಲ್ಲ, ಅದನ್ನು ಮಾಡಲೇಬೇಕಾಗುತ್ತೆ. ಇಷ್ಟು ದಿನ ಸ್ವಲ್ಪ ರೆಸ್ಟ್ ಮಾಡಿದೆ, ಇನ್ಮೇಲೆ ಸ್ವಲ್ಪ ಎದ್ದು ಕೆಲಸ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಓಲ್ಡ್ ಚಾನೆಲ್, ಲಾಸ್ಟ್ ವಿಡಿಯೋದಲ್ಲಿ ಓಲ್ಡ್ ಚಾನೆಲ್ ಯಾಕೆ ಡಿಲೀಟ್ ಮಾಡಿದ್ರಿ ಹೇಳಿ ಅಂತ ಹೇಳ್ತಾ ಇದ್ದೀರಾ. ಡೆಫಿನೆಟಾಗಿ ಹೇಳ್ತೀನಿ, ಸ್ವಲ್ಪ ತಾಳ್ಮೆ ಇರಲಿ. ಸೊ ಹೇಳ್ತೀನಿ ಏನು ಅಂತ ಅಂದ್ಬಿಟ್ಟು ಕಂಪ್ಲೀಟಾಗಿ ಹೇಳ್ತೀನಿ. ಈಗ ಹಾಲು ಉಗಿಸ್ತಾ ಇದ್ದೀವಿ. ಪೂಜೆ ಎಲ್ಲ ಮುಗೀತು. ಸೊ 9 o'clock ಮಾಡೋಣ ಅಂದ್ಕೊಂಡೆ, ಅರ್ಲಿ ಮಾರ್ನಿಂಗ್. ಯಾಕಂದರೆ ನಾವು ಫ್ರೆಂಡ್ ಮನೇಲಿ ಇದ್ದಿದ್ದರಿಂದ ನಾವು ಅವ್ರಿಗೆ ತೊಂದರೆ ಕೊಡೋದು ಬೇಡ, ಒಂದು 4 o'clock 5 o'clock ಎದ್ದು ಅಂತ ಅಂದ್ಬಿಟ್ಟು ಆರಾಮಾಗಿ 7ಗೆ ಎದ್ದು ಸ್ನಾನ ಮಾಡಿಕೊಂಡು ಬಂದ್ವಿ. ಸೊ ಅವ್ರ ಮನೇಲಿ ಅವ್ರಿಗೂ ಡಿಸ್ಟರ್ಬ್ ಆಗಬಾರ್ದಲ್ಲ ನಮ್ಮಿಂದ. ನಾವು ಪ್ರೀತಿಯಿಂದ ಏನೇ ಮಾಡಿದ್ರು ದೇವರು ಖಂಡಿತ ಟೈಮ್ ಎಲ್ಲ ನೋಡಲ್ಲ ಅನ್ನೋದು ನನ್ನ ಭಾವನೆ. ಬಟ್ ಮಾರ್ನಿಂಗ್ ಆಗಿದ್ರೆ ತುಂಬ ಚೆನ್ನಾಗಿರೋದು. ಹಾಳಂತೂ ತುಂಬ ಚೆನ್ನಾಗಿ ಹೋಗ್ತು. ಸೊ ನನಗೆ ತುಂಬಾ ಖುಷಿ ಆಯಿತು. ಸೊ ಕೆಲವೊಂದು ಸತಿ ಗೊತ್ತಾಗ್ಬಿಡುತ್ತೆ ಒಂದು ಮನೆಗೆ ಹೋದಾಗ ಆ ಫೀಲಿಂಗ್ ಹೆಂಗಿರುತ್ತೆ ಅಂತ ಅಂದ್ಬಿಟ್ಟು. ಆ ಪಾಸಿಟಿವ್ ಫೀಲಿಂಗ್ನ ನಾನು ಈ ಮನೇಲಿ ನಿಜವಾಗ್ಲೂ ಫೀಲ್ ಮಾಡಿದ್ದೀನಿ. ಸೊ ನಾನೊಂದು ಸತಿ ಉಗಿಸ್ತೀನಿ ಅಂದ್ಬಿಟ್ಟು ಇನ್ನೊಂದು ಸತಿ ಉಗಿಸ್ತಾಳೆ. ಸೊ ಡೆಫಿನೆಟಾಗಿ ಈ ಮನೇಲಿ ನನಗೆ ಒಳ್ಳೇದು ಹಾಗೆ ಆಗುತ್ತೆ ಅಂತಲೇ ಭಾವಿಸಿದ್ದೀನಿ. ಅದಾದಮೇಲೆ ಈವ್ನಿಂಗು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ಆಚೆನೇ ತಿಂದ್ವಿ. ನೀನು ಜಾಸ್ತಿ ಅಡುಗೆ ಮಾಡೋಕ್ಕಾಗಲ್ಲ ಅಲ್ವಾ, ಏನು ಪಾತ್ರೆ ಸಾಮಾನಿಲ್ಲ ಅಂದ್ಬಿಟ್ಟು ಬೆಳಗ್ಗೆ ಈವ್ನಿಂಗು ದೀಪ ಹಚ್ಚಿ, ತುಪ್ಪದ ದೀಪ ಹಚ್ಚಿ, ದತ್ತಾತ್ರೇಯ ಸ್ತೋತ್ರ ಇತ್ತು, ಅದನ್ನು ಕೂಡ ಓದಿದ್ದೀನಿ. ನನ್ನ ಜೀವನದಲ್ಲಿ ಏನು ಯಾರಿಗೂ ಒಂದು 10 ಜನಕ್ಕೆ ಹೆಲ್ಪ್ ಮಾಡೋಷ್ಟು ನಾನು ಬೆಳಿಬೇಕು ಅನ್ನೋದು ನನ್ನ ಆಸೆ. ದತ್ತಾತ್ರೇಯ ಸ್ತೋತ್ರ ಓದಿ ಸೊ ದೇವ್ರ ಮನೆ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ, ತುಂಬ ಕಳೆಯಾಗಿ ಕಾಣಿಸ್ತಾ ಇತ್ತು. ಗೊತ್ತಿಲ್ಲ, ನಾನು ಏನೂ ಇಟ್ಟಿಲ್ಲ, ಹೂವು ಅರ್ಶಿನ ಕುಂಕುಮ ಅರ್ಶಿನ ಬಿಟ್ಟು. ಗೊತ್ತಿಲ್ಲ, ನನಗೆ ತುಂಬ ನನ್ನದೇ ದೃಷ್ಟಿ ಆಯ್ತೇನೋ ದೇವ್ರಿಗೆ ಅನ್ನೋಷ್ಟು ಖುಷಿಯಾಗಿತ್ತು. ಸೊ ಪೂಜೆ ಎಲ್ಲ ಮುಗಿಸಿ ಸಾಂಬ್ರಾಣಿ ಎಲ್ಲ ಹಾಕಿದ್ದೆ ಮನೆ ಫುಲ್ಲು. ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಪಾಸಿಟಿವಲ್ಲಿ ದೇವ್ರಿಗೆ ನೈವೇದ್ಯ ಅಂತ ಹಾಲು ಉಗ್ಸಿರ್ತೀವಲ್ಲ, ಹಾಲನ್ನ ಸ್ವಲ್ಪ ಇಟ್ಟಿದ್ದೆ ಸಕ್ಕರೆ ಹಾಕ್ಬಿಟ್ಟು. ಅದನ್ನು ನಾನೇ ಕುಡಿಯೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ಬಿಸಿ ಮಾಡ್ಕೊಂಡು ಕುಡಿಯೋಣ. ಯಾಕಂದ್ರೆ ತಣ್ಣಗೆ ಕುಡಿಯೋದಕ್ಕೆ ಆಗಲ್ಲ ನನಗೆ. ಸೊ ಅದಕ್ಕೆ ಸ್ವಲ್ಪ ತಣ್ಣಗೆ ಇದು ಹಾಳನ್ನ ಬಿಸಿ ಮಾಡಿಕೊಂಡು ಕುಡಿತಾ ಇದ್ದೀನಿ. ಸಿಗ್ತೀನಿ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ. ಟೇಕ್ ಕೇರ್.